ಈಗಾಗಲೇ ನಮ್ಮ ಕೇಂದ್ರ ಸೆಂಟ್ರಲ್ ಮಿನಿಸ್ಟ್ರಿ ಮತ್ತು ನಮ್ಮ ಕರ್ನಾಟಕ ಭವನ ಎಲ್ಲ ಕೂಡ ಟಚ್ಚಲ್ಲಿದೆ. ಸುಮಾರು ಜನ ಕರ್ನಾಟಕದಿಂದ ಎಲ್ಲ ಪ್ರವಾಸಕ್ಕೆ ಹೋಗಿದ್ದಾರೆ. ಕೆಲವ್ರದ್ದು ಲೊಕೇಶನ್ ಸಿಗ್ತಾ ಇಲ್ಲ, ಕೆಲವ್ರದ್ದು ಲೊಕೇಶನ್ ಸಿಕ್ಕಿದೆ. ಸೊ 24/7 ಅದಕ್ಕೆ ನಾವೆಲ್ಲ ಗಮನ ಇಟ್ಕೊಂಡು ಮಾಡ್ತಾ ಇದೀವಿ. ಸೊ ಇನ್ನ ನಿಖರವಾದಂತ ಮಾಹಿತಿ ನಮಗೆ ಕೆಲವ್ರ ಬಗ್ಗೆ ಸಿಗ್ತಾ ಇಲ್ಲ. ಸೊ ಆ ನಂಬರ್ಸ್ ನ ಡೀಟೇಲ್ ನಮ್ಮ ಪ್ರೆಸ್ ರಿಲೀಸ್ ಇದೆ, ಪ್ರೆಸ್ ರಿಲೀಸ್ ನಿಮಗೆ ಮಾಡಿಕೊಡ್ತೇವೆ. ಕೆಲವರಂತೂ ಲೈನಿಂಗ್ ಸಿಗ್ತಾ ಇರೋರಂತೂ ಫ್ಯಾಮಿಲಿಗೆ ಟಚ್ ಅಲ್ಲಿ ಇದ್ದಾರೆ. ಸೊ ಕರ್ನಾಟಕದಿಂದ, ನಮ್ಮ ಕರ್ನಾಟಕ ಭವನದಿಂದ ಮತ್ತು ಬೆಂಗಳೂರಿಂದ ಕೂಡ ಮತ್ತು ಸೆಂಟ್ರಲ್ ಮಿನಿಸ್ಟ್ರಿ ಜೊತೆ ಕೂಡ ಸಂಪರ್ಕದಲ್ಲಿದ್ದೇವೆ. ಆದಷ್ಟು ಜಲ್ದಿ ಎಲ್ಲರನ್ನೂ ಕೂಡ ಒಟ್ಟು ಮಾಡಿ ಕತ್ತರಿಸುವಂತ ಕೆಲಸವನ್ನ ಒಗ್ಗಟ್ಟಿನಿಂದ ಮಾಡ್ತೇವೆ. ಸೊ ಯಾಕಂದ್ರೆ ಇದು ಹೊರಗಡೆ ದೇಶದಲ್ಲಿರೋದ್ರಿಂದ ಇಂಡಿವಿಜುವಲ್ ಆಗಿ ನಾವು ಒಂದೊಂದು ರಾಜ್ಯದವರೇ ಸಪರೇಟ್ ಆಗಿ ಆಪರೇಟ್ ಮಾಡಕ್ಕಾಗಲ್ಲ. ಸೊ ಆದಷ್ಟು ನಮ್ಮ ಕನ್ನಡಿಗರನ್ನ, ಭಾರತೀಯರನ್ನ ರಕ್ಷಣೆ ಮಾಡಲಿಕ್ಕೆ ಏನು ವ್ಯವಸ್ಥೆ ಮಾಡಬೇಕು ನಾವು ಮಾಡ್ತೇವೆ. ಇಬ್ಬರದಾಗಲೇ ನೀವು ಕೂಡ ಎಲ್ಲ ಮಾಧ್ಯಮದಲ್ಲಿ ತೋರಿಸಿದ್ರಿ. ಗುಲ್ಬರ್ಗ ಸಂಬಂಧಪಟ್ಟವರು ಅವರಿಗಾಗಲೇ ಸಂಪರ್ಕದಲ್ಲಿದ್ದಾರೆ. ಇಷ್ಟು ನೇಪಾಳ ವಿಚಾರ. ಖಂಡಿತ ನಾನು ಬಂದ ಮೇಲೆ ನಮ್ಮ ಏನಪ್ಪಾ ಹೇಗಿದ್ಯಾ? ಆರಾಮಾಗಿದ್ದೀನಿ. ಮಿಕ್ಕಿದ್ದು ಈಗ ನಿನ್ನೇನೋ ಎಲ್ಲ ನೋಡ್ತಾ ಇದೀವಿ. ಸರಿಯಪ್ಪ. ಈಗ ನೀನು ನಾವು ದೈವ ಭಕ್ತರು, ನಿಮ್ಮ ಪ್ರಯತ್ನಗಳು ಫಲಿಸದೇ ಇರಬಹುದು, ಆದ್ರೆ ಪ್ರಾರ್ಥನೆ ಎಂದಿಗೂ ಇದಾಗಲ್ಲ ಸರ್. ಪ್ರಯತ್ನಗಳು ಫಲಿಸದೇ ಇರಬಹುದು, ಪ್ರಾರ್ಥನೆ ಮಾತ್ರ ಎಂದಿಗೂ ನಿಮ್ಮ ಸಕ್ಸಸ್ ಸರ್. ನಾನು ಬಚಾವ್ ಆಗಿ ಬಂದಿನಂದ್ರೆ ಅದು ಹೇಳಕ್ಕೆ ಸಾಧ್ಯವಿಲ್ಲ ಸರ್. ನಮ್ಮ ಹತ್ರನೇ ನಮ್ಮಿಂದ ಒಂದು 10 ಮಿನಿಟ್ ಮೊದಲೇ 2 ಬಸ್ಗಳು ಮಿಸ್ಸಿಂಗ್ ಸರ್. 2 ಬಸ್ ನಮ್ಮೂರಿದ್ರ? 2 ಬಸ್ಸಲ್ಲಿ ಇಲ್ಲ ಸರ್, ವೆಸ್ಟ್ ಬೆಂಗಾಲ್ ಸರ್. ವೆಸ್ಟ್ ಬೆಂಗಾಲ್ ಅವರು? ಓಕೆ, ಆಯ್ತು. ಆಮೇಲೆ ಅಲ್ಲ, ಇನ್ನ ಒಂದಷ್ಟು ಜನ ಟೂರಿಸ್ಟ್ ಕರ್ನಾಟಕದಿಂದ ಬಂದವರು ಇನ್ನ ನಮ್ಗೆ ಲೊಕೇಶನ್ ಸಿಗ್ತಾ ಇಲ್ಲ ಅಂತ ನಮ್ಮ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ನಾನು ಸರ್ಚ್ ಮಾಡ್ತಾ ಇದ್ದೀನಿ ಸರ್. ಕಟ್ಕೊಂಡು ಪೂರಾ ನಾನು 3 ದಿವಸ ಆದ್ರೂ ಇಲ್ಲೇ ಇದ್ದೀನಿ ಸರ್. ಮೊದಲೇ ಕರ್ನಾಟಕದವ್ರು ನನಗೂ ಸಂಪರ್ಕಕ್ಕೆ ಯಾರು ಬಂದಿಲ್ಲ ಸರ್. ಸ್ವಲ್ಪ ನೀನು ಅಲ್ಲೇ ಇದ್ಕೊಂಡು ನೋಡು, ಆತರ ಬಳಕ್ ಹೋಗ್ಬೇಡ. ಹೆಂಗಿರೋ ಸೇಫ್ ಆಗಿದ್ಯಾ? ಸೇಫ್ ಆಗಿದ್ದೀನಿ ಸರ್. ನಿನ್ನೆ ನಾನು ಒಂದು 10 ಮಿನಿಟ್ದಲ್ಲೇ ನಾನು ಪಾರಾಗಿದ್ದೀನಿ ಸರ್. ಓಕೆ, ಬಹಳ ಸಂತೋಷ. ನೋಡು, ಹೇಳ್ತಾ ಇದೀಯ, ನಾನು ಹೇಳ್ತಾ ಇರೋದಕ್ಕೆ ನಮ್ಮ ಹುಡುಗ ಹೇಳ್ತಾ ಇದ್ದಾನೆ, ನಾನು ದೈವ ಭಕ್ತ, ಪ್ರಯತ್ನ ವಿಫಲ ಆದ್ರೂ ಪ್ರಾರ್ಥನೆ ವಿಫಲ ಆಗ್ಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಕರೆಕ್ಟಾ? ಪಕ್ಷ ಯಾವ್ದಾರು ಇರ್ಲಿ ಕಣೆಯ, ನಾವು ನೀವೆಲ್ಲ ಕನ್ನಡಿಗರು. ಒಳ್ಳೆ ಅವ್ರ ಪಕ್ಷ ಬೇರೆ ಇರ್ಬೋದಂತೆ. ಓಕೆ, ಆಯ್ತು. ನೀನ್ ಪಕ್ಷಕ್ಕೆ ನನ್ ಜೊತೆ ನನ್ಗೆ ಕೈ ಜೋಡಿಸು ನೀನ್ ಅಷ್ಟೇ. ಓಕೆ ಓಕೆ, ಥ್ಯಾಂಕ್ ಯು. ಒಳ್ಳೇದಾಗ್ಲಿ. ನಮಸ್ಕಾರ. ನೋಡಿ, ನಾನು ನನ್ನ ಶಿಷ್ಯ ಅಂತೆ, ನನ್ನ ಅಭಿಮಾನಿ ಅಂತೆ, ಆದ್ರೆ ಪಾರ್ಟಿ ಬೇರೆ ಅಂತೆ. ಇರ್ಲಿ, ಕನ್ನಡದವರು, ತಪ್ಪೇನಿಲ್ಲ ಬಿಡಿ. ನೇರವಾಗಿ ಹೇಳ್ತಾ ಇದ್ದಾರಲ್ಲ. ಸೊ ನಾವು ಟ್ರೇಸ್ ಮಾಡ್ತಾ ಇದೀವಿ, ಎಲ್ಲಾರನ್ನೂ ಕೂಡ ಟ್ರೇಸ್ ಮಾಡ್ತಾ ಇದೀವಿ. ಬಟ್ ಇನ್ನ ಕೆಲವರು ಸಿಕ್ಕಿಲ್ಲ, ನೋಡೋಣ. ಯಾಕಂದ್ರೆ ಬಹಳ ಜನ, ಸುಮಾರು ಇನ್ನು 17 ಜನದ್ದು ನಮ್ಗೆ ಮಾಹಿತಿ ಸರಿಯಾಗಿ ಸಿಗ್ತಾ ಇಲ್ಲ. ಸೊ ಇಷ್ಟಿದೆ. ಖಂಡಿತ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡಿದ್ದೆ. ಏನೇನ್ ಮಾತಾಡಬೇಕು ಅವೆಲ್ಲ ನಮ್ಮ ರಾಜ್ಯದ ಹಿತಕ್ಕೆ, ರಾಷ್ಟ್ರದ ಹಿತಕ್ಕೆ, ಪಕ್ಷದ ಹಿತಕ್ಕೆ ಎಲ್ಲ ಕೂಡ ನಾವೆಲ್ಲ ಮಾತಾಡಿದ್ದೇವೆ. ತಮಿಳುನಾಡು ನಡೆದಂತ ನಮ್ಮ ಮೀಟಿಂಗು, ನಾವು ಏನು ನಿರ್ಣಯ ಮಾಡಿದ್ದೇವೆ, ಏನು ವಿಚಾರ ತಿಳಿಸಿದ್ದೇವೆ, ಅದೆಲ್ಲ ಕೂಡ ಚರ್ಚೆ ಮಾಡಿದ್ದೇವೆ. ಸೊ ಆಮೇಲೆ ಅವರು ಈಗ ಸದ್ಯಕ್ಕೆ ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ. ಒಂದು ಗಿಗ್ ವರ್ಕರ್ಸ್ ಕಾನ್ಫರೆನ್ಸ್ ಮಾಡಬೇಕು ಅಂತ ಇದ್ದೀವಿ, ಲೇಬರ್ ಸಂಬಂಧಪಟ್ಟಂತೆ. ಅದಕ್ಕೆ ಒಂದು ಚರ್ಚೆ ಮಾಡಿ ಒಂದು ಡೇಟ್ ಫಿಕ್ಸ್ ಮಾಡ್ತೀವಿ ಆದಷ್ಟು ಜಲ್ದಿ. ಅದಕ್ಕೊಂದು ನಮ್ ಬಿಲ್ ಮಾಡಿದ್ದೇವೆ, ಅದರಿಂದ ಜನಕ್ಕೆ ಅನುಕೂಲ ಆಗಬೇಕು. ಅದಕ್ಕಿನ ಸಲಹೆಗಳೆಲ್ಲ ಕೊಟ್ಟಿದ್ದಾರೆ ಅವರು.
ಇಡೀ ರಾಷ್ಟ್ರ ಮಟ್ಟದಲ್ಲಿ ಅವರು ಚರ್ಚೆ ಮಾಡ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ನಾವು ಒಂದು ತೀರ್ಮಾನ ಮಾಡ್ತೇವೆ. ಆಮೇಲೆ ಎಜುಕೇಶನ್ ಪಾಲಿಸಿ ಬಗ್ಗೆ ಈ ಸ್ಕೂಲು ಎಜುಕೇಶನ್ ಎಕ್ಸಾಮಿನೇಷನ್ ಯಾವ ರೀತಿ ಮಾಡಬೇಕು, ಫೀಸ್ ಸ್ಟ್ರಕ್ಚರ್ ಏನು ಅಂತ ಹೇಳಿ ಮೊನ್ನೆ ನಮ್ಮ ವರ್ಕಿಂಗ್ ಕಮಿಟಿಲಿ ನಮ್ಮ ಎಲ್ಲಾ ರಾಜ್ಯದ 4 ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಅವರು ನಮಗೆ ಸಲಹೆನ ಕೊಟ್ಟಿದ್ರು. ಸೊ ಅದಕ್ಕೆ ನಾನು ಕ್ಯಾಬಿನೆಟ್ ಸಬ್ ಕಮಿಟಿ ಕೂಡ ಮಾಡಿದ್ವಿ. ನಮ್ಮ ಖಾದರ್ ಅವರ ಅಧ್ಯಕ್ಷತೆಯಲ್ಲಿ ಮೇಜರ್ ಎಜುಕೇಶನ್, ಪ್ರೈಮರಿ ಎಜುಕೇಶನ್, ಪ್ರಿಯಾಂಕ್ ಖರ್ಗೆ ಅವರು ಮತ್ತು ಇನ್ನೊಬ್ರು 4 ಜನ ಸೇರಿ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಕೂಡ ಫಾರ್ಮ್ ಮಾಡಿದ್ದೀನಿ. ಅವರು ಟೀಮ್ ಎಕ್ಸ್ಪರ್ಟ್ಸ್ ಎಲ್ಲ ತೆಗೆದುಕೊಂಡು ಯಾವ ರೀತಿ ಫೀಸ್ ದುಬಾರಿ ಆಗಬಾರ್ದು, ಸೊ ಒಳ್ಳೆ ಟ್ರಾನ್ಸ್ಪರೆಂಟ್ ಆಗಿ ಎಕ್ಸಾಮಿನೇಷನ್ ನಡಿಬೇಕು. ಈಗಾಗಲೇ ನಾನು ಪ್ರಿಯಾಂಕ್ ಎಲ್ಲ ಕರೆದು ನಮ್ಮ ಆಫೀಸರ್ಸ್ಗೆಲ್ಲ ಎಲ್ಲೆಲ್ಲಿ ಎಕ್ಸಾಮ್ ನಡೀತದೆ ಅಲ್ಲೆಲ್ಲ ಲೀಕೇಜ್ ಬಗ್ಗೆ ಎಲ್ಲ ಕಂಪ್ಲೀಟ್ ಆನ್ಲೈನ್ ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ. ಬಟ್ ಇನ್ನೊಂದು ನ್ಯಾಷನಲ್ ಲೆವೆಲ್ ಅಲ್ಲೇ ಅವರು ಏನಾರು ಮಾಡಲಿ, ನಾವು ನಮ್ಮ ರಾಜ್ಯಗಳಲ್ಲಿ ನಮ್ಮ ಸುಭದ್ರಿಗೆ ಯಾವ ರೀತಿ ಮಾಡಬೇಕು ಅಂತ ಹೇಳಿ ಈಗಾಗಲೇ ತೀರ್ಮಾನ ಮಾಡಿದ್ದೀವಿ. ಸೊ ಅದು ಕೂಡ ಅವ್ರಿಗೆ ನಮ್ಮ ವರ್ಕಿಂಗ್ ಕಮಿಟಿಲಿ ನಮಗೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿ ಅವರು ಇಬ್ಬರು ಸೇರಿ ಡೈರೆಕ್ಷನ್ ಕೊಟ್ಟಿದ್ರು. ಅದು ಕೂಡ ನಾನು ಅಟೆಂಡ್ ಮಾಡಿದ್ದೀನಿ.